ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಸೋಮವಾರ. ಇವತ್ತು ಒಂದು ವೆಯ್ಟ್ ಲಾಸ್ ರೆಸಿಪಿ ಮತ್ತು ಇನ್ನೊಂದು ವೆಯ್ಟ್ ಲಾಸ್ ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ಇನ್ನು ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನಿಲ್ಲಿ ವೆಯ್ಟ್ ಲಾಸ್ಗೆ ಸೋರೆಕಾಯಿ ಜ್ಯೂಸ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ನ ಸೋರೆಕಾಯಿ ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಪೀಸ್ ಕಟ್ ಮಾಡಿ ಈಗ ಜಾಡಿಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಸಣ್ಣ ಇಂಚಷ್ಟು ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಂತಲೇ ಹೇಳ್ಬೋದು ಪುದೀನನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಬರ್ತೀನಿ. ಸೋರೆಕಾಯಿನ ಬೆಳಗ್ಗೆನೇ ತೊಗೊಳೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಹೊಟ್ಟೆ ಬರ್ಚಂತೂ ಮಂಜಿನ ಥರ ಕರ್ಗೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಕಾಯಿಲೆ ಇದ್ದರೆ ಅದೂ ಕೂಡ ಕಮ್ಮಿ ಆಗುತ್ತೆ. ಈಗ ಬಂದಿದ್ದೀನಿ. ಬಂದಾದ್ಮೇಲೆ ಈ ಥರ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಇದನ್ನು ಸೋಸಿ ನೀರು ಥರ ಆಗುತ್ತೆ. ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ. ಆಮೇಲೆ ಬಿ ಪಿ ಇರೋದ್ರಿಂದ ರಕ್ತನಾಳಗಳಲ್ಲಿ ರಕ್ತನ ಶುದ್ಧ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ವೆಯ್ಟ್ ಲಾಸ್ ರೆಸಿಪಿನ ಎಂಟಿ ಸ್ಟಮಕಲ್ಲಿ ತೊಗೊಂಡ್ರೇ ನಮಗೆ ಅದರದ್ದು ಬೆನಿಫಿಟ್ಸ್ ಸಿಗೋದು. ಇನ್ನು ಇದನ್ನು ಸೋರೆಕಾಯಿನ ಎಲ್ಲರೂ ಬಳಸ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಬಳಸ್ಬೋದು. ಇನ್ನು ಪ್ರೆಗ್ನೆಂಟ್ ಲೇಡೀಸ್ ಕೂಡ ಬಳಸ್ಬೋದು. ಇದರಿಂದ ಆರೋಗ್ಯಕ್ಕೆ ಭಾಳನೇ ಹೆಲ್ಪ್ ಆಗುತ್ತೆ. ಇದರಲ್ಲಿ ಹೆಚ್ಚಿನ ನೀರಿನ ಅಂಶ ಇದೆ ಅಂತಲೇ ಹೇಳ್ಬೋದು. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಅರ್ಧ ಕಪ್ ತೊಗೊಂಡಿರೋದ್ರಿಂದ ನನಗೆ 1 ಕಪ್ಪು ಜ್ಯೂಸು ಸಿಗ್ತಾ ಇದೆ. ಈಗ ಪೂರ್ತಿ ಫುಲ್ಲು ಎಲ್ಲದನ್ನು ನಾನು ಫಿಲ್ಟರ್ ಮಾಡಿದ್ದೀನಿ. ಫಿಲ್ಟರ್ ಮಾಡಿದ ಮೇಲೆ ಈ ಥರ ಆಗಿದೆ. ನೋಡಿದ್ರಲ್ಲ ಇವತ್ತಿನ ವೆಯ್ಟ್ ಲಾಸ್ ಜ್ಯೂಸ್ನ. ನೀವೊಂದ್ಸಲ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ನೋಡೋಣ. ಏನು ಅಂತಂದರೆ ನಾನಿಲ್ಲಿ ಓಟ್ಸ್ನ ಬಳಸ್ಕೊಂಡು ನಾನು ಒಂದು ಸಿಂಪಲ್ ಫ್ರೂಟ್ ಬೌಲ್ ಥರ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ 1 ಕಪ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ರಾ ಮಿಲ್ಕ್ ತೊಗೊಂಡಿದ್ದೀನಿ. ರಾ ಮಿಲ್ಕ್ ತೊಗೊಂಡೀಗ ಕಾಯಿಸ್ಕೊತಾ ಇದ್ದೀನಿ 1 ಕಪ್ಪು. ಸ್ವಲ್ಪ ಇದು ಬಿಸಿ ಆದ ತಕ್ಷಣ ನಾನಿಲ್ಲಿ 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಈಗ ಓಟ್ಸ್ನು ಕೂಡ ಇದರಲ್ಲಿ 2-3 ನಿಮಿಷ ಕುಕ್ ಮಾಡ್ತೀನಿ. ಜಾಸ್ತಿ ಬೇಯಿಸಬಾರ್ದು. ಸೊ 2 ನಿಮಿಷ ಅಷ್ಟೇ ಕುಕ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಗ್ಯಾಸ್ ಮೇಲಿಟ್ಟು ಆಫ್ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕುಕ್ ಆಗಬೇಕು. 2 ನಿಮಿಷದಲ್ಲಿ ಕುಕ್ ಆಗುತ್ತೆ. ತುಂಬ ಬೇಯಿಸಬೇಡಿ ಅಷ್ಟೇ. ಈಗ ಬೆಂದು ಸ್ವಲ್ಪ ಗಟ್ಟಿಯಾದಂಗೆ ಅನಿಸ್ತು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿದೆ. ಬೇಕಾದರೆ ನೀರು ಕೂಡ ಆ್ಯಡ್ ಮಾಡ್ಬೋದು. ಈಗ ಪೂರ್ತಿ ಬೆಂದಂಗೆ ಆಗಿದೆ. ಈಗ ನಾನು ಆಫ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತಣ್ಣಗಾಕ್ಬಿಡ್ತೀನಿ. ಅಷ್ಟೊತ್ತಿಗೆ ಪಕ್ಕದಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಸೋಕ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ 20 ನಿಮಿಷ ಆದರೆ ಸಾಕು ಅಂತಲೇ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊತೀನಿ. ಅಷ್ಟೊತ್ತಿಗೆ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊತೀನಿ. ಈಗ ಆರಿದ ಮೇಲೆ ತುಂಬಾ ಗಟ್ಟಿ ಅನ್ನಿಸ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ಅಥವಾ ಸ್ವಲ್ಪ ಹಾಲು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಒಂದು 1/4 ಕಪ್ಪಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿರೋದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ನೈಟ್ ಕೂಡ ನೆನಕ್ಕೆ ಹಾಕಿಡ್ತಾರೆ. ಬಟ್ ಆದರೆ ನಾನು ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇದಕ್ಕೆ 1 ಬನಾನಾ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ಟು, ಪಿಸ್ತಾ ತೊಗೊಂಡಿದ್ದೀನಿ. ಈಗ ಇದನ್ನು ಡ್ರೈ ಫ್ರೂಟ್ಸು ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಈಗ ಬಾಳೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಬಾಳೆಹಣ್ಣು ಸೇರಿಸ್ಕೊಂಡಾದ್ಮೇಲೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಪೀಸಾಗಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ಬೇಗನೆ ಪ್ರಿಪೇರ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಯಾವ ಫ್ರೂಟ್ಸ್ ಇದ್ರೂ ಬೇಕಾದರೂ ಸೇರಿಸ್ಕೊಬೋದು. ನಾನಿಲ್ಲಿ ಬಾಳೆಹಣ್ಣು ಮಾತ್ರ ಬಳಸ್ಕೊಂಡಿದ್ದೀನಿ. ಇನ್ನು ಸ್ವೀಟ್ನೆಸ್ಸಿಗೆ ಜಾಗ್ರಿ ಕೂಡ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹನಿ ಸೇರಿಸ್ಕೊಂಡಿದ್ದೀನಿ. ಇಲ್ಲ ಡೇಟ್ಸ್ ಕೂಡ ಹಾಕ್ಕೊಬೋದು. ಡೇಟ್ಸ್ ಕೂಡ ಹಾಕ್ಕೊಂಡು ಈಗ ಚಿಯಾ ಸೀಡ್ಸು ಸೋಕ್ ಮಾಡಿದ್ದು ಈ ಥರ ನೆಂದಾಗಿದೆ. ಇನ್ನು ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಇದೆ, ಫೈಬರ್ ಇದೆ. ಡೈಜೆಷನ್ ಸಿಸ್ಟಮ್ ಕೂಡ ಈಸಿ ಆಗುತ್ತೆ. ಇನ್ನು ಕ್ಯಾಲ್ಶಿಯಂ ಕೂಡ ಇದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇಷ್ಟೆಲ್ಲ ಅಂಶ ಇರೋ ಚಿಯಾ ಸೀಡ್ಸ್ನ ಡೈಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಓಟ್ಸು ಬಳಸಿರೋದ್ರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಒಮೆಗಾ 3 ಇದೆ, ಪ್ರೋಟೀನ್ ಇದೆ. ಪ್ರೋಟೀನ್ ಎಷ್ಟು ಅಂಶ ಇದೆ ಅಂದರೆ 7.2 ಗ್ರಾಮ್ ಅಷ್ಟಿದೆ. ಕಾರ್ಬೋಹೈಡ್ರೇಟ್ಸು 3.5 ಗ್ರಾಮ್ಸ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಫೈಬರ್ 11.2 ಗ್ರಾಮ್ಸ್ ಇದೆ. ನೋಡಿದ್ರಲ್ಲ ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿ ಹೇಗಿತ್ತು ಅಂತೇಳ್ಬಿಟ್ಟು.
ಇನ್ನು ಎಲ್ಲ ಹೇಳೋಗೆ ಚಿಯಾ ಸೀಡ್ಸ್ 1 ಸ್ಪೂನ್ ಬಳಸಿದರೆ ವೆಯ್ಟ್ ಲಾಸ್ ಆಗುತ್ತೆ ಅಂತಾರೆ. ಇಲ್ಲ, ರಾಂಗ್ ಅಂತಲೇ ಹೇಳ್ತೀನಿ. ಯಾಕಂದರೆ 1 ಸ್ಪೂನ್ ಬಳಸಿದ ತಕ್ಷಣ ವೆಯ್ಟ್ ಲಾಸ್ ಹಾಕಿದ್ರೆ ಎಲ್ಲದನ್ನು ತಿನ್ಬೋದಿತ್ತಲ್ಲ, ಇಲ್ಲ. ಸೊ ಹಾಗಾಗಿ ನೀವು ಆದಷ್ಟು ನಾವೇನು ಇಂಟೇಕ್ ಎಲ್ಲ ತೊಗೊತೀವಿ ಎಲ್ಲದೂ ಕೌಂಟ್ ಆಗುತ್ತೆ. ಏನು ಬಾಡಿನ ಹೆಂಗೆ ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದೀವಿ, ಹೆಂಗೆ ಎಕ್ಸಸೈಸ್ ಮಾಡ್ತಾಯಿದ್ದೀವಿ, ಹೆಂಗೆ ವರ್ಕೌಟ್ ಮಾಡ್ತೀವಿ, ವಾಕಿಂಗ್ ಹೆಂಗೆ ಇಟ್ಕೊಂಡಿದ್ದೀವಿ, ಯಾವ್ಯಾವ ಥರ ಫ್ರೂಟ್ಸು ವೆಜಿಟೇಬಲ್ಸ್ನ ತಿಂತಾ ಇದ್ದೀವಿ ಅನ್ನೋದು ಕೌಂಟ್ ಆಗುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.